ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ಬ್ಲಾಗರ್. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಟೈಮ್ ಬಂದುಬಿಟ್ಟು 4:30. ಸೊ ಬಾಯ್ಸ್ ಎಲ್ಲ ಎದ್ಬಿಟ್ಟು ರೆಡಿ ಆಗ್ತಾವ್ರೆ. ಎಲ್ಲ ಒಂದೊಂದು ಕಡೆ ರೆಡಿ ಆಗ್ತಾವ್ರೆ, ಬ್ರಷ್ ಮಾಡ್ತಾವ್ರೆ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ನಾವು ಬ್ರಷು ಕೈಲಿ ಇಟ್ಕೊಂಡಿದ್ದೀವಿ. ಸೊ ಡ್ರೆಸ್ ಅಂತೂ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಆಗೋಗಿದೆ. ಬ್ರಷ್ ಮಾಡ್ಬೇಕಷ್ಟೇ. ಸೊ ಬ್ರಷ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಸಿಗೋಣ. ಯಾಕಂದರೆ ಎಲ್ಲ ಇದಕ್ಕೆ ಹೋಗ್ತಿದ್ದೀವಿ, ಏನಂದರೆ ಸಫಾರಿಗೆ. ತೋರ್ಸೋದು ನಾವು ತಗೋಬೇಕು. ಪಾಪ ಯಾರ ನೋಡು ತಗೋಬೇಕು ಅಂದ್ರೆ ಏನು ಹೇಳು, ಲಿಂಕ್ ಕೊಡ್ಬೇಕಲ್ಲ. ಬೈ ವೈಬ್ರೇಟರ್ ಬೈ ಒಂದು 2-in-1. ಬಾರ ಇಲ್ಲಿ ತೋರಿಸು. ಪಾಪ ಹೆಲ್ಪ್ ಆಯ್ತದೆ ಎಲ್ಲರಿಗೂ, ಎಲ್ಲ ನೋಡೋರಿಗೆ ಹೆಲ್ಪ್ ಆಯ್ತದೆ. ಅದೇನು ವೈಬ್ರೇಟರ್, ಅದೇ ವೈಬ್ರೇಟರು ಸಿಗುತ್ತೆ. ಆನ್ ಮಾಡು. ಏನಾಗುತ್ತೆ, ಏನಾಗ್ಬಿಡುತ್ತೆ? ತೊಳ್ಕೊಳಕ ಅಲ್ವೋ? ತೋರ್ಸು. TRK ನಿನ್ನ ಹತ್ರ ಆದ್ರೂ ಐತಾ ವೈಬ್ರೇಟರ್ ಬ್ರಷ್? ವೈಬ್ರೇಟರ್ ಬ್ರಷ್ ಸದ್ಯಕ್ಕಿಲ್ಲ. ಆದ್ರೆ ಇವತ್ತಲ್ಲೂ ಓಕೆ. ಸೊ ಬಾಯ್ಸ್ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸಫಾರಿಗೋಸ್ಕರ. ನೋಡ್ರಿ ಹೆಂಗೋಯ್ತು ನೋಡಿ. ಬರತ್ತಾ ಸ್ವಲ್ಪ ಸೈಡಿಗೆ ಬಾ. ಸೊ ಸಫಾರಿ ಮುಂದೆ ಬಂದ್ವಿ. ಸೊ ಟಿಕೆಟ್ ಎಲ್ಲ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ಸ್ ಎಲ್ಲ. ಹೇಳೋ ಯಾಕಂದರೆ ನಾವು ಡ್ರೋನ್ ಹಾರಿಸಿದ್ವಿ, ಒಂಚೂರು ಲೇಟಾಗಿ ಬಂದ್ವಿ. ನೋಡಿ ಟೀ ಕುಡಿತವ್ರೆಲ್ಲ ಜಾಲಿಯಾಗಿ. ಬೇಜಾನ್ ಜನ ಅವರಪ್ಪ ಇವತ್ತು. ಲಾಸ್ಟ್ ಟೈಮ್ ಯಾರೂ ಇರಲಿಲ್ಲ, ಸಲ ಜನನೂ ಜಾಸ್ತಿ ಇದೆ. ಕಲ್ಕಿ ಒಳ್ಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಹಿಂಗೆ. ಸೊ ಏನು ಮಜಾ ಆದ್ರಿ ಇವಾಗ. ಇವತ್ತು ಆನ್ಲೈನ್ ಬುಕ್ಕಿಂಗ್ಸು ಜಾಸ್ತಿ ಆಗ್ಬಿಟ್ಟವೆ. ಸೊ ಆನ್ಲೈನ್ ಬುಕ್ಕಿಂಗ್ ಆಗಿರೋದ್ರಿಂದ ನಮಗೆ ಟಿಕೆಟೇ ಸಿಗಲಿಲ್ಲ. ಏನು ಹಣೆ ಬರ ನೋಡಿ, ಟಿಕೆಟ್ಸೇ ಇಲ್ಲ. ಸೊ ಟಿಕೆಟ್ಸ್ ಸಲುವಾಗಿ ವೇಟ್ ಮಾಡ್ತಾ ಅವರೇ ಬಾಯ್ಸು. ಸಿಕ್ಕರೆ ಹೋಗ್ತೀವಿ, ಇಲ್ಲಾಂದರೆ ಕ್ಯಾನ್ಸಲ್. ಈಗ ಯಾಕಂದರೆ ಫಸ್ಟು ಬ್ಯಾಚ್ ಹೋದ್ರೇ ನಮಗೆ ಆ್ಯಕ್ಚುಲಿ ಒಂದು ಲಕ್ಕಿತ್ತು. ಸೆಕೆಂಡ್ ಬ್ಯಾಚು, ಥರ್ಡ್ ಬ್ಯಾಚು ಐ ಥಿಂಕ್ ಇವಾಗ ಅಂದರೆ ಇವಾಗ ಎಷ್ಟಾಯಿತು ಅಂದರೆ ಒಂದು 6 ಗಂಟೆ ಆಯ್ತು ಇವಾಗ ಫಸ್ಟ್ ಬ್ಯಾಚ್ ಹೋಗ್ತಾ ಇರೋದು. ಇನ್ನು 7:30 AM ಇದೆ ಫಸ್ಟ್ ಟ್ರಿಪ್ಪು. ಸೆಕೆಂಡ್ ಟ್ರಿಪ್ಪು 7:30 ಸ್ಟಾರ್ಟು 9 AM ಆ ಬ್ಯಾಚಲ್ಲಿ ಏನು ಸಿಗುತ್ತೋ ಎಲ್ಲ ಗೊತ್ತಿಲ್ಲ, ನೋಡೋಣ. ಏನೋ ವೇಟ್ ಮಾಡ್ತಾ ಇದ್ದೀವಿ. ಲಕ್ಕು ಟಿಕೆಟ್ ಸಿಗಲಿ ಅಂತ ದೇವ್ರಿಗೆ ಬೇಡ್ಕೊತಾ ಇದ್ದೀನಿ. ಏನಂತೀರಾ? ಹೇಗೆ ಗಾಡಿ ತೋರಿಸ್ತಾ ಇರೋದೆ ಏನು ಹೇಳು. ಇವರು ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಅವರು ಕಾಣಿಸ್ತಿದ್ದಾರೆ. ಇವರು ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಫ್ರಮ್ ಕಬಿನಿ. ಅದಕ್ಕೆ ಜಾಕೆಟ್ ಅನ್ನು ಮಿಸ್ಸಿಂಗ್ ಅಷ್ಟೇ. ಸೊ ಅವ್ರಿಗೆ ಜಾಕೆಟ್ ಅನ್ನು ಕೊಟ್ಬಿಟ್ರೆ ಅವ್ರಿಗೆ ಫುಲ್ಲು ಒಂಥರ ನಮಗೆ ಎಲ್ಲ ಟಿಕೆಟು ಎಲ್ಲ ಕೊಡೋದ್ರಲ್ಲಿ ಬೇಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅವರು ಹುಲಿ ಚಿರ್ತೆ ಏನೂ ಸಿಗ್ಲಿಲ್ಲ ಅಂದ್ಬಿಟ್ಟು ಇದ್ರದ್ದು ಬಿಡೆ. ಚಿರ್ತೆ ಬೈ ಎರಡು ಬೈ. ಸರ್ ಸ್ವಲ್ಪ ಟಿಕೆಟ್ಸು ಏನೋ ಸಿಗುತ್ತಾ? ನೋಡಿ ಡಿಜಿಟಲ್ ಮಾರ್ಕೆಟಿಂಗ್ ನಾಯಿಗಳು ಬರ್ತವೆ, ಅವು ಚಿರತೆಗಳು ಬೈ ಅವು. ಏನೇನೆ ಬಂತು ಹುಷಾರು. ಲಾಸ್ಟ್ ಟೈಮ್ ಬಂದಿದ್ವಿ, ನೆನಪೈತಾ? ಕರೆಕ್ಟ್ 1 ವರ್ಷ. ಆಯ್ತು, ನಿನ್ನೂ ಮಾತಾಡ್ತೇನಪ್ಪ. ಏನು ಇಲ್ಲ ಕಣೋ, ಅದ್ರ ಕಣ್ಣು ನೋಡಿ. ಅಲ್ಲ ಸರ್, ಟಿಕೆಟ್ ಸಿಗ್ತಾ ಇಲ್ಲ ಸರ್. ನೋಡಿ ಏನಾದ್ರು ಒಂಚೂರು ಮಾಡಿ. ಏನೂ ಆಗಿಲ್ಲ ಅಂದರೆ ಫೈನಲ್ ಆಗಿ ಗಾಡಿ ಎತ್ಕೊಂಡು ಹೋಗ್ಬಿಡೋಣ. ಹಂಗ ಓಕೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಸರ್. ಬ್ಯಾಡ್ ಲಕ್. ಸೊ ನೋ ಟಿಕೆಟ್ಸ್ ಫಾರ್ ದಿಸ್ ಮಚ್ ಆಫ್ ಪೀಪಲ್. 30 ಜನಕ್ಕೆ ಟಿಕೆಟ್ಸ್ ಇಲ್ಲ ಅಂತ ಹೇಳಿದರು. ಸೊ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇವಾಗ ಏನಾಗಿದೆ ಅಂದರೆ ಟಿಕೆಟ್ಸ್ಗಳೇ ಸಿಗ್ತಾ ಇಲ್ಲ. 30 ಮೆಂಬರ್ಸು ಟಿಕೆಟ್ಸು ಸ್ಲಾಟ್ಸ್ ಜಾಸ್ತಿ ಇರೋದ್ರಿಂದ ಸೊ ನಾವು ಆನ್ಲೈನ್ ಟಿಕೆಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು. ನಾವು ಮಾಡಲಿಲ್ಲ. ಯಾಕಂದರೆ ಏನಾಗುತ್ತೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಯಾರು ಬರ್ತೀನಿ ಬರಲ್ಲ ಅಂತ ಹೇಳ್ತಾರೆ ಸೊ ರೈಡಿಗೆ. ಸೊ ಆ ರೀಸನಿಂದ ಆನ್ಲೈನ್ ಮಾಡಿರಲಿಲ್ಲ ನಾವು. ಇಲ್ಲಿ ಯೂಶ್ವಲಿ ಇರುತ್ತೆ, ಬಟ್ ಏನಾದರೂ ಆನ್ಲೈನ್ ಜಾಸ್ತಿ ಆಗಿರೋದ್ರಿಂದ ನೋ ಟಿಕೆಟ್ಸ್. ಸೊ ಫಾರೆಸ್ಟ್ ಒಳಗಡೆ ಇನ್ ಕೇಸ್ ಅಲ್ಲಿ ನಮಗೆ ಒಳ್ಳೆ ಸೈಟಿಂಗ್ ಎಲ್ಲ ಆದರೆ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಇವಾಗ ಹೋಗ್ಬಿಡೋಣ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಆಕ್ಟಿವಿಟೀಸ್ ಜಾಸ್ತಿ ಇರೋದ್ರಿಂದ ಸೊ ಬೇಗ ಸೈಟ್ಗಳಾಗ್ತವೆ, ಎಲಿಫೆಂಟ್ಸು ಅದು ಇದು ಅಂತ ಅಂದ್ಬಿಟ್ಟು ಇವಾಗ
ಹೋಗ್ತಾ ಇದ್ದೀವಿ. ಮತ್ತೆ ರಿಟರ್ನ್ ಬಂದು ಮತ್ತೆಲ್ಲ ಗೇರಪ್ ಎಲ್ಲ ಆಗಿ ಇಲ್ಲ ಟೆಂಟ್ ಎಲ್ಲ ಬಿಚ್ಚಿಸ್ಕೊಂಡು ಮತ್ತೆ ತಿರ್ಗಿ ಅದೇ ರೋಡಿಂದ ಬ್ಯಾಕ್ ಟು ಬೆಂಗಳೂರು. ಸೊ 2 ಸಲ ಮಾಡೋಣ ಅಂತ ಇವಾಗ ಬಾಯ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ, ಹಿಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ಕೆಲಸ ಜಾಸ್ತಿ ಪಾಪ. ಡ್ರೋನ್ ಎಲ್ಲ ನೋಡಿ ಓಕೆ ಲೆಟ್ಸ್ ಗೋ. ನೋಡಿ ಫಾರೆಸ್ಟ್ ಎಂಟ್ರ್ ಆಗ್ತಾ ಇದ್ದೀರಾ ಅಂತಂದರೆ ಸೊ ಬಾಯ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ. ಸೊ ಈ ಥರ ಕಾರ್ದು 20ನಾ ಕ್ಯಾಶೇನಾ ಏನು ಆನ್ಲೈನ್ ಮಾಡ್ಬೋದಾ? ಕ್ಯಾಶೇನಾ? ಸರ್ 1 ಸೆಕೆಂಡ್ ಕೊಡ್ತೀನಿ. ಓಕೆ, ಸೊ ಕಾರ್ಗಾದರೆ 20 ರುಪೀಸ್ ಅಂತೆ. ಸೊ ಬೈಕಿಗೆಲ್ಲ ಫ್ರೀ, ಬಟ್ ಏನು ಅಂದರೆ ಎಂಟ್ರಿ ಮಾಡಿಸ್ಬೇಕು ಅಷ್ಟೇ. ವೆಹಿಕಲ್ ನಂಬರ್ ಹೇಳ್ಬಿಟ್ಟು ಎಂಟ್ರಿ ಮಾಡಿಸ್ಬೇಕು. ಸೊ ಅದು ಬಿಟ್ಟು ಬೇರೆ ಏನಿಲ್ಲ, ಜಾಲಿಯಾಗಿ ಹೋಗಿ ಬರ್ಬೋದು. ಸೊ ಬಾಯ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ. ಬಾಯ್ಸ್ ಟಸ್ಕರ್ ಬಾಯ್ಸ್ ಬಿಡು ಬರುತ್ತೆ. ಕ್ರೇಜಿ ಬಾಯ್ಸ್, ಹೆಂಗಿದೆ ನೋಡು ಕೊಂಬು ಮಾತ್ರ, ಕ್ರೇಜಿ ಕೊಂಬು. ಓ ಮೈ ಗಾಡ್, ನೋಡ್ಲಿ ಕ್ರೇಜಿ. ರೈಟಲ್ಲ ಡ್ಯಾನ್ಸ್ ಆಡ್ತೈತು ಅಲ್ಲೋಡಲ್ಲಿ, ಪಕ್ಷಿ ನೋಡಿತೈತದು ಜಾಲಿ. ಅಲ್ಲೋಡಲ್ಲಿ ಪಕ್ಷಿ ನೋಡಿಸ್ಕೊಂಡು ಹೋಗ್ತಾ ಇದೆ. ಹೇಳು ಪಾಪ, ನೋಡಕ್ಕ ಎಷ್ಟು ಜೂಮ್ ಆಗುತ್ತಂತ ಅಲ್ಲ. ಕ್ರೇಜಿ, ಅಲ್ಲೂ ಮುಂದೆನೂ ಇದಾವೆ, ಅಷ್ಟೊಂದು ಇದಾವೆ ಫುಲ್ಲು. ಕ್ರೇಜಿ ಬಾಯ್ಸ್. ಅಲ್ಲಂತರೂ ಒಳ್ಳೆ ಒಂಟಿ ಸಲಗಾಗೋರು, ಅದಂತರೂ ಹೆಂಗಿತ್ತು ಗೊತ್ತಾ, ಕ್ರೇಜಿ. ಇವೆಲ್ಲ ನೋಡಬೇಕು ನಾವು. ಯೂಶಲಿ ಫಾರೆಸ್ಟ್ ಒಳಗೆ ಸಫಾರಿಗೆ ಹೋಗಿದ್ರು ಇದೇ ನೋಡ್ತಿದ್ವಿ. ಇದನ್ನ ಆಕ್ಚುಲಿ ದೂರದಿಂದ ನೋಡ್ತಿದ್ವಿ, ಹತ್ತಿರದಲ್ಲಂತೂ ಸೀರಿಯಸ್ ಆಗಿ ಕಾಣಲ್ಲ. ಇಷ್ಟು ಹತ್ತಿರದಲ್ಲಂತೂ ಆನೆಗಳು ನೋಡಕ್ಕೆ ಆಗಲ್ಲ, ಎಲ್ಲೋ ನೀರ್ ಹತ್ರ ಇರುತ್ತೆ, ತೋರಿಸ್ತಾರೆ ನಮ್ಗೆ. ಏನದು ನ್ಯಾಚುರಲ್ ಸೌಂಡ್. ಲಂಗು ಸಕ್ಕದ ಕುತ್ಕೊಂಡಿತ್ತು, ಫೋಟೋ ತೆಗಿಯೋಷ್ಟರಲ್ಲಿ. ಜಿಂಕೆ ಅದೊಂದು ಹೆಂಗಿತ್ತು ಗೊತ್ತಾ, ಈ ಲಾರಿ ಹಾಳು ಮಾಡ್ಬಿಟ್ಟ. ಎಂತ ಫೋಟೋ ಬಂದಿದೆ, ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ. ಫೋಟೋ ಮಾತ್ರ ಬಂದಿದೆ, ಫೋಟೋ ಇಲ್ಲಿ ಡಿಸ್ಪ್ಲೇ ಬರ್ತಾ ಇರೋದೆ ನೋಡಿ. ಕ್ರೇಜಾಗಿ ಬಂತು ಫೋಟೋ. ಅದು ಜಸ್ಟ್ ಒಂದು ಬ್ಯೂಟಿಫುಲ್ ವಿಡಿಯೋ ಎತ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಒಂದು ಲಾರಿ ಅವನ ಓಟ ಕೊಡ್ದುಬಿಟ್ಟ, ಓಡೋಗ್ಬಿಡ್ತು. ಏನು ಹೇಳಿ ಅವನು. ನೋಡಿ ಇವರೆಲ್ಲ ಮನೆಗಳು ಮಾಡ್ಕೊಂಡು ಹೆಂಗವ್ರೆ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಎಲ್ಲನೂ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ಎಲ್ಲ ಮನೆ ಇರೋದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಅವ್ರದ್ದೇ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಇರೋದೆಲ್ಲ ಇಲ್ಲೇ. ಇವರೆಲ್ಲ ಹಳ್ಳಿ ಅವಾಗಿಂದ ವಾಸವಾಗಿರೋ ಜನರದು ಇಲ್ಲೇ ಇರ್ತಾರಲ್ಲ, ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಬೆಳೆದಿರ್ತಾರಲ್ಲ ಅವಾಗಿಂದನೂ. ಸೊ ಅವ್ರದ್ದು ಮನೆಗಳಿವೆಲ್ಲ ನೋಡಿ, ಎಲ್ಲ ಎಲೆಕ್ಟ್ರಿಕ್ ಫೆನ್ಸು ಎಲ್ಲ ಫುಲ್ ಸೇಫ್ಟಿ. ಬಟ್ ಏನು ಗೊತ್ತಾ, ಇಷ್ಟೊಂದು ಇವ್ರದ್ದು ವಿಡಿಯೋಸ್ಗಳು ನೋಡ್ತೀನಿ. ಈ ನಾಯಿಗಳು ನೋಡಿ, ನಾಯಿ ಹಸು ಎಲ್ಲ ಸಾಕಿರ್ತಾರೆ, ಊಟ ಸಿಗಲಿಲ್ಲ ಅಂದ್ಬಿಟ್ಟು ನೋಡಿ ನಾಯಿಗಳೆಲ್ಲ ಇದಾವಲ್ಲ. ಸೊ ಇಲ್ಲಿ ಊಟ ಸಿಗಲಿಲ್ಲ ಅಂದ್ಬಿಟ್ಟು ಎಷ್ಟೊಂದು ಚಿರತೆಗಳೆಲ್ಲ ಬಂದ್ಬಿಟ್ಟು ನಾಯಿಗಳನ್ನ ಹಿಡ್ಕೊಂಡು ಹೋಗ್ಬಿಡ್ತವೆ. ಅದು ಎಷ್ಟೊಂದು ವಿಡಿಯೋಸ್ ಎಲ್ಲ ನೋಡಿದ್ದೀವಿ, ಬೇಜಾರು ಅನಿಸುತ್ತೆ. ಬಟ್ ಹೆಂಗೆ ಇವರೆಲ್ಲ ಧೈರ್ಯ ಮಾಡಿರ್ತಾರೆ, ಅದೇ ಇದು ನೋಡಿ. ಒಳಗೊಂದು ಚಿಕ್ಕ ಅಂಗಡಿ ನೋಡಿ, ಒಳಗೆ ಫುಲ್ ಊರೇ ಇದೆ. ಹಳ್ಳಿ ಜನ ಇವರೆಲ್ಲ, ಕಾಡು ಜನರು, ಅವಾಗಿಂದ ಆಗಿರೋರೆಲ್ಲ. ಸೂಪರ್ ಅಲ್ಲ ಪಾಪ. ಅವ್ರದ್ದು ಕಷ್ಟ ಇರುತ್ತೆ. ಇಲ್ಲಿ ನೋಡೋಕೆ ಚಂದ, ನೇಚರು ಅನ್ಭವ್ಸೋಕೆ ಚಂದ. ಬಟ್ ಅದು 1 ದಿನ 2 ದಿನ 3 ದಿನ 4ನೇ ದಿನಕ್ಕಾದ್ರೆ ಕಷ್ಟ ಗೊತ್ತಾಗುತ್ತೆ, ಅವಾಗ ಅರ್ಥ ಆಗುತ್ತೆ. ಬನ್ನಿ ಹೋಗೋಣ. ಫುಲ್ ಫೆನ್ಸಿಂಗ್ ಅಪ್ಪ, ಅಲ್ಲಿಂದ ಅಲ್ಲಿ ಗಂಟು ಆನೆಗಳು. ಅಲ್ಲಿ ನೋಡಿ ಹೆಣ್ಮಕ್ಳೆಲ್ಲ ಅದರಲ್ಲೇ ನಡ್ಕೊಂಬರ್ತವೆ ಗುರು, ಮಕ್ಕಳು ಎಲ್ಲ. ಅದೇ ಊರೇ ಗೊತ್ತಾಯ್ತು, ಬಟ್ ಆದ್ರೂ ಹೇಳಕ್ಕಾಗಲ್ವಲ್ಲ ಅಲ್ಲ ಪಾಪ. ಓಕೆ ಲೆಟ್ಸ್ ಗೋ. ಓಕೆ, ಸೊ ಇಲ್ಲೊಂದು ಹಂಗೆ ಬ್ರೇಕ್ ಹಾಕ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ನಿಂತ್ಕೊಂಡು ಬ್ರೇಕ್ ಹಾಕ್ಕೊಂತೀವಿ. ಯೂಶಲಿ ಬಂದರೆ ಹೀಗೆ ಹೋಗ್ತೀವಿ. ಸೊ ಇಲ್ಲಿಂದ ಮತ್ತೆ ವಾಪಸ್ ಹೊಡ್ತಾ ಇದ್ದೀವಿ ಬ್ಯಾಕ್ ಟು ಕಬಿನಿ. ಏನು ಸಮಾಚಾರ ಅಂದರೆ, ಇವಾಗ ಯಾವುದು ನಮಗೆ ಸೈಟ್ ಆಗಲಿಲ್ಲ, ಬರೀ ಒಂದು ಟಸ್ಕರ್ ಆಯ್ತು ಅಷ್ಟೇ. ಸೊ ಇವಾಗ ರಿಟರ್ನ್ ಟ್ರಿಪ್ಪಲ್ಲಿ ಏನಾದರೂ ಆಗುತ್ತಾ ನೋಡ್ಬೇಕಷ್ಟೇ. ಓಕೆ ಲೆಟ್ಸ್ ಗೋ, ಹೋಗೋಣ. ಐ ಥಿಂಕ್ ಗಿಡ ಒಣಗೋಗಿದೆ ಅನ್ಸುತ್ತೆ, ಅದನ್ನು ಕಡ್ದುಬಿಟ್ಟು ಇದನ್ನು ಮಾಡಿದ್ದಾರೆ. ಗಿಡ ಕಡಿಬಿಡಿ ಅಂತ ಹೇಳ್ತೀರಾ ನೋಡಿ, ಗಿಡ ಕಡ್ದಿದ್ದಾರೆ. ಮತ್ತೆ ಹೆಂಗೆ ಚಿಗುರ್ಕೊಂಡಿದೆ ನೋಡಿ, ಎಲೆಗಳೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ. ರೆಡ್ ನಿಮಗೆ ಫೋನಲ್ಲಿ ಗೊತ್ತಾಗಲ್ಲ ಝೂಮ್ ಮಾಡಿರೋದ್ರಿಂದ. ಫುಲ್ಲು ರೆಡ್ಡು, ಗ್ರೀನು, ಯೆಲ್ಲೋ, 3 ಎಲೆ ಇದೆ ಅದರಲ್ಲಿ ಕಲರ್ಗಳು. ಕ್ರೇಜಿ ಮಾತ್ರ. ಡ್ರೋನ್ ಶಾಟ್ ತೆಗಿತಾ ಅದನ್ನು ಬರತ್ತೋ. ಸೊ ಇಲ್ಲಿ ಡ್ರೋನ್ ಹಾಯ್. ಸೊ ಈ ಫುಟೇಜ್ ನೋಡ್ಕೊಂಬನ್ನಿ ಹೋಗಿ.
ಪ್ರತಾಪ್ ಅವ್ರ ಜೊತೆ ಸೇರ್ಕೊಂಡು ವಿಡಿಯೋ ಶೂಟ್ ಎಷ್ಟು ಬ್ರ್ಯಾಂಡಾಗಿ ನಡೀತಾ ಇದೆ ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಅವ್ರು ಮೊದಲೇ ಎಲ್ಲ ಬ್ರ್ಯಾಂಡ್ ಕಂಪ್ನಿಯವರು ಗೊತ್ತಲ್ಲ. ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಎಲ್ಲ ಆಲ್ಮೋಸ್ಟ್ ಒಂಚೂರು ಟೆಂಟ್ಗೆಲ್ಲ ತೆಗೆದ್ವಿ. ಸೊ ತಿಂಡಿ ಬಂದೈತೆ, ತಿಂಡಿ ಬಂದಿದೆ. ಸೊ ಎಲ್ಲ ತಿಂಡಿ ಮಾಡ್ತೇವ್ರೆ. ಸೊ ಏನು ಸರ್ ಪೂರಿನಾ? ಪೂರಿ ಮತ್ತು ಸಾಗು ರೈಸ್ ಇದೆ. ಹೊಟ್ಟೆ ಅಷ್ಟು ನೋಡಿ ಮುರುಕ್ಬಿಟ್ಟವನೆ ಹೋಗ್ಬಿಟ್ಟವ್ರೆ ಎಲ್ಲ ಹಸು ಕೂಡ. ಓಕೆ ಬಾಯ್ಸ್ ಎಲ್ಲ ಊಟ ಮಾಡ್ತವ್ರೆ, ಮಾಡಲಿ ನಾವು ಊಟ ಮಾಡೋಣ. ಬಾಯ್ಸ್ ಎಲ್ಲ ಗೇರಪ್ಪ ಆದರು. ಸೊ ಆಲ್ಮೋಸ್ಟ್ ಎಲ್ಲ ಜಾಗನ ಕ್ಲೀನ್ ಮಾಡಿದ್ದೀವಿ. ಸೊ ನಾವು ಹೊಡ್ತಾ ಇದ್ದೀವಿ. ಎಸ್ಕೋ ಅಲ್ಲೋಗೆಲ್ಲ ಗಾಡಿ ಹಾಕ್ತವ್ರೆ. ಅಲ್ಲಿ ಗಾಡಿ ಹಾಕ್ಬಿಟ್ಟು ಒಂದಿಷ್ಟು ಫೋಟೋಸ್ ತೊಗೊಂಡು ಹೊರಡೋಣ. ಸೊ ನೋಡಿ ಮುಂದೆ ಬಾಯ್ಸ್ ಎಲ್ಲ ಹೋಗ್ತವ್ರೆ, ನಾವು ಹೊರಟಿದ್ದೀವಿ. ಇವಾಗ ಏನಪ್ಪ ಫಾರೆಸ್ಟ್ ನುಗ್ಬಿಟ್ಟು ಹೋಗ್ಬೇಕು, ಏನು ಮಾಡೋದು ಗೊತ್ತಿಲ್ಲ. ಸೊ ಆಲ್ರೆಡಿ ಒಂದ್ಸಲ ಹೋಗಿ ಬಂದಿದ್ದೀವಲ್ಲ, ಏನೂ ಸಿಗಲಿಲ್ಲ. ಇವಾಗಲೂ ಹೋಗೋಣ ಅಂತವ್ರೆ, ಅದೇನು ಸಿಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ಅದು ಬೇಡ ಅಂತ ಏನು ಸಿಗಲ್ಲ, ಸುಮ್ಮನೆ ಹೋಗೋಣ. ಬಟ್ ಬಿಸಿಲ ಟೈಮ್ ಅಲ್ಲ, ಐ ಥಿಂಕ್ ಸಿಗ್ಬೋದು ಸರ್. ಹೌದಾ? ಓಕೆ. ಏನಪ್ಪ ಎಲ್ಲರೂ ಬಂದಿದ್ದೀವಿ, ಜೊತೆ ಹೋಗೋಣ ಅನ್ನೋದು ಅಷ್ಟೇ. ನೋಡಿ ಏನು ಅಪ್ಡೇಟ್ ಅಂದರೆ ಮತ್ತೆ ಈಗ ನಾವು ಫಾರೆಸ್ಟ್ ಎಂಟ್ರಿ ಆಗಿ, ಸೊ ಇಲ್ಲಿಂದ ಬಂಡೀಪುರ ಫಾರೆಸ್ಟ್ ಎಕ್ಸಿಟ್ ಆಗೋಣ ಅಂತ ಡೈರೆಕ್ಟ್ ಊರಿಗೆ. ಸೊ ಹಿಂಗೆ ಹೋಗ್ಬಿಡೋಣ ಅಂತಾನೆ. ತಣ್ಣಗೆ ಒಳ್ಳೆ ಜಾಲಿಯಾಗಿರುತ್ತೆ, ಸ್ವಲ್ಪ ತಣ್ಣಗಿರುತ್ತೆ ಅಂತ. ಇಲ್ಲಾಂದರೆ ಸುಮ್ಮನೆ ಹೈವೇಲಿ ಹೋಗ್ಬೇಕು ಅದಕ್ಕೆ. ಸೊ ಹೋಗೋಣ ಹಿಂಗೆ ಜಾಲಿಯಾಗಿ ತಣ್ಣಗೆ. ಆ ಕಡೆ ಈ ಕಡೆ ಏನಾದ್ರು ಸಿಗ್ತದೆ ನೋಡ್ತಾನಲ್ಲ. ಜಿಂಕೆಗಳಂತೂ ಇದ್ದೇ ಇಲ್ಲವೆ. ಫುಲ್ ಚಚ್ಚುತ್ತಾ ಇದೆ ಮಳೆ. ಬಾಯ್ಸ್ ಎಲ್ಲ ಹೋಗ್ಬಿಟ್ಟವ್ರು ಮುಂದೆ ಫುಲ್ ಮಳೆಲಿ ತಗ್ಲಾಕೊಂಡಿದ್ದಾರೆ ಅನ್ಕೊಂತೀನಿ ಎಲ್ಲ. ಓಕೆ ಏನ್ ನಿನ್ ಪ್ರಾಬ್ಲಮ್ ಅಂತ ಅಷ್ಟೇ. ಕಳಿಸ್ಕೊಡ್ತಾ ಇದ್ದೀವಿ, ಹುಷಾರಾಗಿ ಹೋಗಿ ಬೋಟಲ್ಲಿ. ಸೊ ಬಾಯ್ಸ್ ಎಲ್ಲ ಬೋಟಲ್ಲಿ ಬರ್ತವ್ರೆ. ಸೊ ಒಂದೇನೋ ತೆಪ್ಪ ಇದೆ ಅಂತೆ, ಅಂದರೆ ಬೋಟು. ಸೊ ಒಂದ್ಸಲ ಒಂದು ಬೋಟಲ್ಲಿ 3 ಗಾಡಿ ಬೈಕ್ನ ಒಂದ್ಸಲ 2ರಿಂದ 3 ಬೈಕು ಒಂದ್ಸಲ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರಂತೆ. 20 ಕಿಲೋಮೀಟರ್ ಸೇವ್ ಆಗುತ್ತೆ. ಬಟ್ ನಾವು ಸುತ್ತಾಕೊಂಡು ಹೋಗ್ಬೇಕು, ಹಿಂಗಿಂದ ಕೇಳಾಗ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬಂಡೀಪುರಿಗೆ ಹೋಗ್ಬೇಕು, ಸುತ್ತಾಕೊಂಡು ಹೋಗುತ್ತೆ. ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ನೋಡು ಹೆಂಗಾಗೈತೆ, ಅಲ್ಲಿಗಟ್ಟೆ ಟ್ರಾಫಿಕ್. ಕಾಡಿಗೆ ಬಂದ್ರು ಟ್ರಾಫಿಕ್ ಮಾತ್ರ ತಪ್ಪಿಲ್ಲ. ಏನು ಹೇಳು, ಜಾಲಿ ಟ್ರಾಫಿಕ್. ಕಬ್ಬನಿ ಕಾಡಲ್ಲ ಟ್ರಾಫಿಕ್. ನೋಡಿ ಇವರು ಸಫಾರಿದು ಗಾಡಿ ಇದೆಲ್ಲ ಟ್ರಾಫಿಕ್ ಆಗಿ ನಿಂತೈತೆ. ಒಂದು ಲೈನಲ್ಲಿ ಹೋಗ್ತಾ ಇದ್ದೀವಿ. ಅವ್ನು ಪುಣ್ಯಾತ್ಮ ಅಲ್ಲೋಗವನು ನೋಡಿ. ಅವನು ಈಗ ಅಲ್ಲಿರೋರೆಲ್ಲ ಹೆಂಗೆ ಹೋಗ್ಬೇಕು, ನಾವೆಲ್ಲ ಇಳಿಸ್ಬಿಟ್ಟಿದ್ದೀವಿ. ಏನು ಹೇಳು, ಇವರು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ. ಈಗ ನೋಡಿ ಅಲ್ಲೇನು ಚಚ್ಕರ ಬಿಡ್ತಾನೆ ಇವಾಗ ಅವನು. ಅದು ಒನ್ ವೇ ಅಲ್ಲಿ, ಆ ಕಡೆ ಆಪೋಸಿಟ್ ರೋಡು. ಇಂಥವ್ರಿಂದನೇ ಅರ್ಧ ಟ್ರಾಫಿಕ್ಕು. ಏನು ಹೇಳೋದು ನೋಡ, ನಿಂತ್ಕೊಂಡಲ್ಲ ಅವ್ನು ತಗ್ಲಾಗ್ತಾನೆ ಇವಾಗ ಅಲ್ಲಿಂದ ಬರೋನ್ನ. ಏನು ತಿಂತಾರೋ ಏನು ಕೊಟ್ಟಿಗೆ ನೋಡಲ್ಲ, ಅವ್ರಿಗೆ ಬರಬೇಡ ಇರುವಂತೆ. ಬಾಲ್ಸು ಇವರೆಲ್ಲ ಸುಮ್ಮನೆ ಕೋಪ ತರಿಸ್ತಾರೆ. ಅವ್ರು ಅಕ್ಕ ಮಲ್ಕೊಂಡ್ಬಿಟ್ಟಿದ್ದೀವ್ರೆ ಗಾಡಿ ಹೆಂಗೆ. ಟ್ರಾಫಿಕ್ಕಲ್ಲಿ ಇಷ್ಟು ಸರ್ಕಸ್ ಮಾಡ್ತಾನೆ ನೋಡಿ ಅವನು, ಸಫಾರಿ ಅವನು. ಒನ್ ವೇಲ್ ಅಪೋಸಿಟ್ ಬರ್ತಿರೋ ಗಾಡಿಗೆಲ್ಲ ಡಿಸ್ಟರ್ಬ್ ಮಾಡ್ತವ್ರೆ. ಏನು ಹೇಳಿವರು. ಅವಾಗಲೂ ಹೋದಾಗಿರ್ಲಿಲ್ಲ, ಇದು ಬಿದ್ದಿರಲಿಲ್ಲ. ಐ ಥಿಂಕ್ ಇವಾಗ ಬಿದ್ದಿದೆ, ಕ್ಲಿಯರ್ ಮಾಡವ್ರೆ ಕಡಿದ್ಬಿಟ್ಟು. ಅದಕ್ಕೆ ಟ್ರಾಫಿಕ್ಕು ನೋಡಿ, ಫುಲ್ಲು ಮರ ಬಿದ್ದೋಗ್ಬಿಟ್ಟಿದೆ. ಮೈಸೂರಿಗೆ ಹೋಗೋ ರೋಡು, ಅಲ್ಲಿ ಲೆಫ್ಟ್ ಎತ್ಕೊಂಡ್ವಿ. ಏನು ಅಂದರೆ ಅಣ್ಣವ್ರಿಗೆ ಎಲ್ಲರಿಗೂ ಫಿಶ್ ತಿನ್ಬೇಕಂತೆ. ಯಾಕಂದರೆ ನಿನ್ನೆ ಮೊನ್ನೆಯಿಂದ ಎಲ್ಲ ಫಿಶ್ಶು ಯಾರೂ ತಿಂದೇ ಇಲ್ಲ. ಬಾಯಿ ಲತ ಅಂತ ಐತಂತೆ ಸ್ವಲ್ಪ ಹುಡುಗರಿಗೆ. ಅದಕ್ಕೆ ಫಿಶ್ ತಿನ್ನೋಕ್ಕೆ ಅಂತ ಹೋಯ್ತವ್ರೆ. ಅದು ಎಲ್ಲಿ ಬ್ರಿಡ್ಜು, ಯಾವ್ದು ಡ್ಯಾಮು, ಯಾವ ಡ್ಯಾಮು? ತಾರಕ್ ಡ್ಯಾಮ್. ಅಶೋಕ್ ಅವ್ರಿಗೆ ಗೊತ್ತಿರೋರು ಒಬ್ರು ಇಲ್ಲಿ ಹೋಟ್ಲು, ಒಳ್ಳೆ ಫಿಶ್ ಮಾಡ್ತಾರಂತೆ. ಸೊ ಇಲ್ಲಿ ಫೆನ್ಸ್ ಇದೆ ಗೊತ್ತಾ, ಇದು ಎಲೆಕ್ಟ್ರಿಕ್ ಫೆನ್ಸ್ ಇದೆ ಆ್ಯಕ್ಚುಲಿ. ಕಬ್ಬಿನ ಇದೆ, ಫಾರೆಸ್ಟ್ ಅದು, ಫುಲ್ ಡೆಡ್ ಫಾರೆಸ್ಟ್. ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಇದೇ ಓಡಾಡ್ತೈತೆ. ಸೊ ಇದೇ ಊರು.
ಇದೆ ಊರು. ಸೊ ಬನ್ನಿ ಒಳಗೋಗಿ ಫಿಶ್ ಎಲ್ಲ ತಿಂತವ್ರಂತ ಹುಡುಗರು, ತಿನ್ಲಿ ನೋಡೋಣ. ಜಗಣ ಅಂತ ಇವರು ನಮ್ಗೊಂಥರ ಹಳೆ ಫಿಶ್ ಇದೆಲ್ಲ ಫಿಶ್ ತರಿಸು ತಿಂತಾವ್ರೆ. ಹೆಂಗಿದೆ ಮದು? ಸೂಪರಾ? ಎಂಜಾಯ್ ಮಾಡಿ. ಹೌದಾ? ಎಂಜಾಯ್ ಎಂಜಾಯ್. ಫಿಶ್ ಫಿಶ್ ಎಲ್ಲ ತಿನ್ಕೊಂಡು ಹೆಂಗಿತ್ತು? ಹೋಗ್ಬಿಟ್ಟು ಮದು ಅಂತೂ ಫಿಶು ಒಂದು ಸಾಲಿಲ್ಲ, ಚೆನ್ನಾಗಿತ್ತು. ಇನ್ನೊಂದು ತಗೊಂಡು ನೋಡ ಆಟ ಆಡ್ತಿರೋದು ನೋಡ, ಅದು ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ. ಚಾಲಿ ಹೆಂಗಿತ್ತು? ಚಟ್ನಿ ಅಂತೂ ಥ್ಯಾಂಕ್ಸ್ ಟು ಅಶೋಕ್ ಅವರು. ಹೌದು, ಬಂದಾಗಿಂದ ಟ್ರೈ ಮಾಡಬೇಕು ಅಂತ 2 ಸಲ ಸರ್ಕಸ್ ಮಾಡಿ ಫೈನಲ್ ತಿಂದಿರೋದು. ಸೂಪರ್ ಸೂಪರ್ ಸೂಪರ್. ಫೈನಲಿ ಈ ಕಡೆ ಬಂದು ಬಂಡಿ ಕ್ಯಾನ್ಸಲ್ ಆಗಿ ಈ ಕಡೆ ಬಂದು ಫಿಶ್. ಅದೇ ಹೇಳಿದ್ನಲ್ಲ, ದೇವ್ರು ಒಂದು ಕೊಟ್ಟು ಒಂದು ಕಿತ್ಕೊಂತವನೆ ಅಂತ 2 ದಿವಸದಿಂದ. ಹಂಗೆ ಅದು ಹಂಗೆ ಇದೆ. ಇಲ್ಲ 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 ರೈಟಾ? ಹಾಂ ಸೂಪರ್. ಓಕೆ, ಜಾಲಿ ಹೊರಟಿದ್ದೀವಿ ಟುವರ್ಡ್ಸ್ ಮೈಸೂರು ಟು ಬೆಂಗಳೂರು. ನೋಡಿ ಅಪ್ಪ, ಇಲ್ಲ ನೋಡಿ ಮಳೆ ಪಾಲ್ಸ್ ಆಗ್ಬಿಟ್ಟೈತೆ. ಜಿ ಆರ್ ಎಸ್ ರೋಡಿಗೆ ಹೋಗ್ಬಿಟ್ಟೈತೆ. ಮೈಸೂರು GRS ರೋಡಿಗೆ ಅಕ್ಕ ಸಮುದ್ರ ಅವ್ನು ಹೋಯ್ತಾ ನೋಡಿ ಇವಾಗ. ಅಲ್ಲೋಡು ಲೋಡು 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 ಚಾಲಿ ಅವನು. ಅಕ್ಕ ಸ್ಪೀಡೇ ನಿಂತೋಯ್ತು ಅವನು. ಒಳ್ಳೆ GRS ಪಾಲ್ಸ್ ಆಗ್ಬಿಟ್ಟೈತಿ. ನೋಡು ಅಲ್ಲೇ ವಿಡಿಯೋ ಬುಕ್ಕಿಂಗ್ ಮಾಡ್ಕೊಂತವ್ರೆ. ಏನು ಎಂಟರ್ ಮೈಸೂರ GRS ಫ್ಯಾಂಟಸಿ ಪಾರ್ಕ್ ಗೇಮ್ಸ್ ಇದೆ. ಮೈಸೂರು ಫುಲ್ಲು ಗ್ರೀನ್ ಸಿಟಿ, ಫಾರೆಸ್ಟು, GRS, ನೇಚರ್ GRS ಎಲ್ಲ ಇದೆ. ಮೋರಿ ನೀರಿಂದ ಹಿಡಿದು ಮಳೆ ನೀರು ಎಲ್ಲ ನೀರು ಎಲ್ಲ ಒಟ್ಟು ಎಂಜಾಯ್ ಇದೆ ಅಷ್ಟೇ. ಓಕೆ, ಫೈನಲ್ ಅಪ್ಡೇಟ್. ಮಧು ಗಾಡಿ ಆಫ್ ಆಗೈತೆ ಬಿಕಾಸ್ ಆಫ್ ಓವರ್ ಹೀಟಿಂಗ್ ಕ್ಲಚ್ ಪ್ಲೇಟು. ಯಾಕೆ ಅಂದರೆ ಟ್ರಾಫಿಕಲ್ಲಿ ಏನೇ ಇಲ್ಲಾದರೂ ಎಷ್ಟು ಅವರ್ ಇದ್ವಿ ನಾವು ಟ್ರಾಫಿಕಲ್ಲಿ? 2 ಅವರ್ ಟ್ರಾಫಿಕಲ್ಲಿ ನಾವು ತಗ್ಲಾಕೊಂಡಿದ್ದೆವು. ಒಂದು 5 ಗಂಟೆ 5:30 ತಗ್ಲಾಕೊಂಡಿ ಅನ್ಸುತ್ತೆ. ಇಷ್ಟೊತ್ತವರೆಗೂ 7:15 6:30 ಸಂತೆ 7:30 ಆಗೋಯ್ತಾ ಅಪ್ಪ ಗುರು. ಟ್ರಾಫಿಕಲ್ಲಿ ಸೈಕಾಗಿ ಹೋಗ್ಬಿಟ್ವಿ. ಲಾಸ್ಟಿಗೆ ಕ್ಲಚ್ ಹಿಡ್ದು ಗಾಡಿ ಓವರ್ ಹೀಟಾಗಿ ಆಫ್ ಆಗಿದ್ರು. ನಾನ್ ಸ್ಟಾಪ್ ಬೇರೆ ಬಂದಿದ್ದೇವೆ ನಾವು. ಕಬ್ಬಿನಿ ಸ್ಟಾರ್ಟ್ ಮಾಡಿದವರು ಇಲ್ಲಿಗೆ ಬಂದು ನಿಂತೈತೆ ಗಾಡಿ. ಹಂಗೆ ಬಂದಿರೋದ್ರಿಂದ ನಮ್ಗೆ ಆ್ಯಕ್ಚುಲಿ ಸ್ಟಾಪ್ ಮಾಡ್ಕೊಂಡು ಬರಬೇಕಿತ್ತು. ಕಂಟಿನ್ಯೂ ಆಗಿ ಬಂದ್ಬಿಟ್ವಿ. ಇವಾಗ ಗಾಡಿ ಕೂಲ್ ಆಗಿಬಿಟ್ಟಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. 3 ಅವರ್ ಟ್ರಾಫಿಕಲ್ಲಿದ್ದು 1 ಅವರ್ ಇಲ್ಲಿದ್ದು ಹೋಗೋಷ್ಟರಲ್ಲಿ ಬಾಯ್ಸೇ ಬಂದ್ಬಿಟ್ರು ಗುರು. ಏನು ಹೇಳು, ಬಾಯ್ಸೇ ಬಂದ್ಬಿಟ್ರು. ಅಣ್ಣ ನೀವೇನಾ? ಥ್ಯಾಂಕ್ಸ್ ಅಣ್ಣ, ಬೇಗ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಏನಾಗಿದೆ ನೋಡ್ಬಿಡಿ. ಓಕೆ ನೋಡಿ, ಟಾನಿಕ್ ಕೊಟ್ಟವ್ರ ಗಾಡಿಗೆ. ಮಧು ಅವರು ಮಗು ಹೋಯ್ತಾ ಟೆನ್ಷನ್. ಅವಾಗ ಗಾಡಿ ಸ್ಟಾರ್ಟ್ ಆಗೈತೆ, ಜಾಸ್ತಿ ಕ್ಲಚ್ ಯೂಸ್ ಮಾಡ್ಬೇಡ ಅಂತ ಹೇಳವ್ರೆ. ಏನು ಮಾಡೋದು ಗೊತ್ತಿಲ್ಲ. ಹೋಯ್ತಾ ಇದ್ದೀವಿ. ನಮ್ಗೇನಿಲ್ಲ, ಇಲ್ಲಿಂದ ಚೂರು ಮುಂದೆ ನೈಸ್ ರೋಡು ಲೆಫ್ಟ್ ಎತ್ಕೊಂಡ್ಬಿಟ್ರೆ ನೆಮ್ಮದಿ ಆರಾಮಾಗಿ ಹೋಗ್ಬಿಡ್ತೀವಿ. ಅವನು ಹೇಳು ಹೋಗೋವನಿಗೆ ಏನೇನೋ ಏನು ನೋಡ್ಬೇಕು. ಅಕ್ಕ ಅಮ್ಮನ ಲೈನಲ್ಲಿ ಬರ್ಬೇಕು ತಾನೆ. ನೀನ್ ಮಳೆ ಬರ್ಲಣ, ನೀನ್ ಲೈನಲ್ಲಿ ಬಾ. ಎತ್ತು ಗಾಡಿನ ಅಣ್ಣ, ನೀನ್ ಲೈನಾಗಿ ಬಿಡೋಣ. ಏ ಬಾರ ಮುಂದೆ ಬಾರೋ. ಏ ಬಾರ ಮುಂದೆ. ಚಿಕ್ಕು ಬಾಯ್, ಚಿಯೋ, ಗುಡ್ ನೈಟ್. ಬಾಯ್ ಗುರುಜಿ. ಬಾಯ್ ಗುರುಜಿ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಬಾಯ್. ನಾವು ಹೊರಟ್ವಿ. ಬನ್ನಿ ಮಾಡೋಣ. ಲಾಸ್ಟ್ ಇದು. ಇಲ್ಲಿಂದ ಸೀದಾ ಮನೆ. ಗಾಡಿ ಆಯಿಲ್ ಅಂತೂ ಕರೆಕ್ಟಾಗಿದೆ, ಏನೂ ತೊಂದರೆ ಆಗಿಲ್ಲ. ಎಲ್ಲ ಟೆಸ್ಟ್ ಮಾಡಿಕೊಂಡೇ ಬಂದುಬಿಟ್ವಿ. ಎಲ್ಲೂ ನಿಲ್ಲಿಸಲಿಲ್ಲ. ಅವ್ನು 2 ಕಿಲೋಮೀಟ್ರ್ ನಿಲ್ಲಿಸು, 3 ಕಿಲೋಮೀಟ್ರ್ ನಿಲ್ಲಿಸು ಅಂತಂದ. ಬಟ್ ನಾವೇನು ಮಾಡೋಕ್ಕೆ ಹೋಗಲಿಲ್ಲ. ಮದ್ದು ಹತ್ರ ಫುಲ್ಲು ಧೈರ್ಯಶಾಲಿಯಾಗಿ
ಓಕೆ ಬಾಯ್.